ರಾಜ್ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ನೋಡಮ್ಮ, ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಒಂದು ಮನೆನ ಹಾಳು ಮಾಡ್ಬೋದು, ಉದ್ಧಾರನೂ ಮಾಡ್ಬೋದು. ಆದ್ರೆ ನೀನು ಎಲ್ರಿಗೂ ಒಳ್ಳೇದನ್ನೇ ಬಯಸ್ತೀಯ. ಅಂದ್ಮೇಲೆ ನೀನ್ ಯಾಕಮ್ಮ ಕೆಲಸ ಮಾಡಬಾರ್ದು? ಅಣ್ಣ, ಇದು ನನ್ ಜಗತ್ತೇ ಅಲ್ಲ ಅಂದ್ಮೇಲೆ ನಾನ್ ಯಾಕಣ್ಣ ಅದ್ರಲ್ಲೆಲ್ಲ ತಲೆ ಹಾಕಕ್ ಹೋಗ್ಲಿ? ಅದು ಅಲ್ದೆ ಇವರಿಬ್ರು ಸಮಸ್ಯೆ ನಾನ್ ಬಂದ್ಮೇಲೆ ಶುರು ಆಗಿದ್ದಲ್ಲ, ಮೊದ್ಲಿಂದಾನು ಇದ್ದಿದ್ದೆ ತಾನೆ. ಇವರಿಬ್ರು ಯಾಕೆ ಹೀಗಾಡ್ತಾ ಇದಾರೆ ಅಂತ ಇದುವರೆಗೂ ನನಗ್ ಗೊತ್ತಿಲ್ಲ. ಗೊತ್ತಿಲ್ದಿರೋ ವಿಷಯದಲ್ಲಿ ನಾನ್ ತಲೆ ಹಾಕೋದು ಎಷ್ಟು ಸರಿ ಹೇಳಿ? ಗೊತ್ತಿಲ್ದಿರೋದನ್ನ ಗೊತ್ತು ಮಾಡ್ಕೋಬೋದಲ್ವಾ? ನಮ್ ಚಿಕ್ಕ ಯಜಮಾನ್ರು ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡವ್ರೆ, ಎಷ್ಟು ಕಾಳಜಿ ಇಟ್ಕೊಂಡವ್ರೆ. ಹಿಂಗಿರ್ಬೇಕಾದ್ರೆ ಕೇಳಿ ತಿಳ್ಕೊಳ್ಳೋದು ಒಳ್ಳೇದಲ್ವಾ? ಈ ವಿಷಯವಾಗಿ ತುಂಬಾ ಸಲನೇ ಕೇಳಿದ್ದೀನಣ್ಣ. ಆದ್ರೆ ಅವರು ಸಮಯ ಬರ್ಲಿ ನಿನಗೆ ಎಲ್ಲ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಅವರು ಎಲ್ರ ಮುಂದೆ ನನ್ ಮೇಲೆ ಕಾಳಜಿ ತೋರಿಸ್ಬೋದು, ಆದ್ರೆ ಮನ್ಸಲ್ಲಿ ಅವ್ರಿಗೆ ನನ್ ಮೇಲೆ ಯಾವ ಭಾವನೆನೂ ಇಲ್ಲ. ಅದ್ ನನಗ್ ಬೇಕಾಗೂ ಇಲ್ಲ. ಈಗ್ಲೂ ಅಷ್ಟೇ, ಈ ಫೋಟೋನ ತೆಗೆದ್ಬಿಡಿ ಅಂದ್ರೆ ನನ್ ಮಾತೆ ಕೇಳಲ್ಲ. ಇದ್ರಿಂದ ಮುಂದೆ ಏನ್ ಸಮಸ್ಯೆ ಆಗುತ್ತೋ ಅಂತ ಭಯ ಕಾಡ್ತಿದೆ. ನೋಡಮ್ಮ, ಹಂಗೆಲ್ಲ ಏನು ಭಯ ಪಡ್ಬೇಡ. ನೀನ್ ಚಿಕ್ಕ ಯಜಮಾನ್ರ ಬಗ್ಗೆ ಏನ್ ಹೇಳಿದ್ರು ನಮ್ ಚಿಕ್ಕ ಯಜಮಾನ್ರು ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅವ್ರು ಕುಡಿಬೋದು ನಿಜ, ಆದ್ರೆ ಅವ್ರು ಒಂದ್ಸಲ ಯಾರನ್ನಾದ್ರೂ ಹಚ್ಕೊಂಡ್ಬಿಟ್ರೆ ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ. ಅದ್ರಲ್ಲಿ ಒಂದು ಹೆಣ್ಣಿನ ವಿಷಯ ಅಂತ ಬಂದ್ರೆ ಅವ್ರ ಮಾನ ಪ್ರಾಣ ಕಾಪಾಡೋದ್ರಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ನಮ್ ಚಿಕ್ಕ ಯಜಮಾನ್ರು. ಏನಾದ್ರೂ ಆಗಿರ್ಲಿ ಅಣ್ಣ, ಅಮ್ಮೋರ್ ಆಫೀಸ್ಗೆ ಹೋಗೋವರೆಗೂ ನಾನ್ ರೂಮಲ್ಲಿ ಇರ್ತೀನಿ, ಆಮೇಲೆ ಬರ್ತೀನಿ. ಸರಿ ಕಣಮ್ಮ. ಆದ್ರೆ ಅವರು ಒಂದ್ಸಲ ಯಾರನ್ನಾದ್ರೂ ಹಚ್ಕೊಂಡ್ಬಿಟ್ರೆ ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ. ಅದ್ರಲ್ಲಿ ಒಂದು ಹೆಣ್ಣಿನ ವಿಷಯ ಅಂತ ಬಂದ್ರೆ ಅವ್ರ ಮಾನ ಪ್ರಾಣ ಕಾಪಾಡೋದ್ರಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ನಮ್ ಚಿಕ್ಕ ಯಜಮಾನ್ರು. ಗೋವಿಂದ, ಏ ಗೋವಿಂದ, ಅಮ್ಮರೇ ಬಂದೆ. ನಾನು ಆಫೀಸಿಂದ ಬರೋಷ್ಟರಲ್ಲಿ ಫೋಟೋ ಇಲ್ಲಿ ಇರಬಾರ್ದು. ಮೊದ್ಲಿದನ್ನು ತೆಗೆದು ಬಿಸಾಕು. ಗೋವಿಂದು, ಈ ಮನೇಲಿ ಜಾಗದಿಂದ ಈ ಫೋಟೋನೇನಾದ್ರೂ ಕದ್ಲಿಸಿದ್ರೆ
ಈ ಮನೆ ತುಂಬಾ ಬರೀ ಇದೇ ತೆರೆದ ಫೋಟೋ ತುಂಬಿರುತ್ತೆ, ಹುಷಾರ್. ಅದನ್ನೂ ಏನಾದ್ರೂ ತೆಗೆದಾಕಿದ್ರೆ ಏರಿಯಾ ಸ್ಟಾರ್ಟ್ ಇಂದ ಎಂಡ್ವರೆಗೂ ಕಟೌಟು ಬ್ಯಾನರ್ ಅಲ್ಲಿ ಇದೇ ಫೋಟೋ ತುಂಬಿರುತ್ತೆ. ಆಗ ನಾವು ನೋಡ್ತೀವಪ್ಪ ಅದನ್ನ ಯಾರು ಕಿತ್ತಾಕ್ತಾರೆ ಅಂತ. ಅಯ್ಯಯ್ಯೋ, ಇವರಿಬ್ರದ್ದು ಮತ್ತೆ ಶುರುವಾಯ್ತಾ? ಮಯೂರಿ ಯಾಕೆ ಫೋಟೋ ತೆಗಿಬೇಕು ಅಂತ ಹೇಳಿದ್ರು ಈಗ ಅರ್ಥ ಆಗ್ತಾ ಇದೆ ನನಗೆ. ಗೋವಿಂದ, ನಿನಗೆ ಸಂಬಳ ಕೊಡ್ತಾ ಇರೋದು ನಾನು. ನೀನು ನನ್ನ ಮಾತನ್ನು ಕೇಳ್ಬೇಕು. ಸಂಬಳ ಕೊಡೋದಿಲ್ವಾ? ಡೋಂಟ್ ವರಿ ಗೋವಿಂದು, ಸಂಬಳ ಜೊತೆ ಗಿಂಬಳ ಅಂದ್ರೆ ಟಿಪ್ಸ್ ನಾನೇ ಕೊಡ್ತೀನಿ. ನನ್ನ ಮಾತೆ ಕೇಳು. ನನ್ನ ನಿರ್ಧಾರನೇ ಫೈನಲ್. ಅದನ್ನ ಯಾರಿಂದನೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಈ ಮನೆ ಯಜಮಾನಿ ನಾನು. ಈ ಯಜಮಾನ್ತಿಯ ಯಜಮಾನನ ಮಗ ನಾನು, ಅಂದ್ರೆ ದೊಡ್ಡ ಯಜಮಾನ ನಾನು. ಅಸಾಧ್ಯದನ್ನ ಸಾಧ್ಯ ಮಾಡೋನೇ ಈ ತಾರಕ್. ತಾರಕ್, ನಿಂದ್ಯಾಕೋ ಅತಿ ಆಯ್ತು. ಆ ದರಿದ್ರದವಳನ್ನ ಮನೆ ಕರ್ಕೊಂಡು ಬಂದಿದ್ದಲ್ದೆ ಅವಳ ಫೋಟೋ ಇಲ್ಲಿ ಹಾಕಿ ನನ್ಗೆ ಅವಮಾನ ಮಾಡ್ಬೇಕು ಅಂತಿದ್ಯಾ? ಅಯ್ಯೋ, ಮನೆಗ್ ಬಂದಿರೋ ಸೊಸೆ ಮೇಲೆ ಅಭಿಮಾನ ತೋರ್ದೆ ಅವಳನ್ನ ದರಿದ್ರದೋಳು ಅಂತ ಕರಿಯೋ ಈ ನಿಮ್ಮ ತುಕ್ಕಿಡ್ದಿರೋ ಬುದ್ಧಿನ ಮೊದ್ಲು ಸಾನೆ ಹಾಕಿಸ್ಕೊಳ್ಳಿ. ತಾಯಿಗ್ ಮಾತಾಡೋ ರೀತಿನ ಇದು. ನನ್ನ ಹತ್ರನೇ ಹೀಗೆಲ್ಲ ಮಾತಾಡೋದಕ್ಕೆ ಮನ್ಸಾದ್ರೂ ಹೇಗೋ ಬರುತ್ತೆ? ಪದೇ ಪದೇ ಅದನ್ನೇ ಹೇಳ್ತಾ ಇರ್ಬೇಡಿ. ನಿಮ್ಮನ್ನ ನಾನು ಯಾವತ್ತೂ ತಾಯಿ ಅನ್ಕೊಳ್ಳೋದಿಲ್ಲ. ಹೀಗೆಲ್ಲ ಮಾತಾಡಿ ಯಾಕೋ ನನ್ ಹೊಟ್ಟೆ ಉರಿಸ್ತ್ಯಾ? ನನ್ ಮೇಲೆ ನಿನ್ಗೊಂದ್ ಸ್ವಲ್ಪನೂ ಮಮಕಾರ ಅನ್ನೋದೇ ಇಲ್ವಾ? ಮಮಕಾರ? ನಿಮ್ಮೇಲೆ ಮಮಕಾರ, ಕನಿಕರ, ಅನುಕಂಪ ತೋರ್ಸಿದ್ರೆ ಆ ದೇವ್ರು ಮೆಚ್ಚಲ್ಲ.